ಈಜುವ ಮನಸ್ಸಿದ್ದರೆ ಜ್ಞಾನ ಸಾಗರದಲ್ಲಿ ಈಜು, ನಡೆಯುವ ಮನಸ್ಸಿದ್ದರೆ ಸನ್ಮಾರ್ಗದಲ್ಲಿ ನಡೆ. ಮಾತನಾಡುವುದಿದ್ದರೆ ಸತ್ಯವನ್ನೇ ಮಾತನಾಡು, ಆಡುವುದಿದ್ದರೆ ಅನುಭವದ ಮಾತುಗಳನ್ನೇ ಆಡು. ಕೇಳುವುದಿದ್ದರೆ ಸದುಪದೇಶವನ್ನು ಕೇಳು, ದೊರಕಿಸುವುದಿದ್ದರೆ ಜಯವನ್ನೇ ದೊರಕಿಸು. ನುಂಗುವ ಇಚ್ಛೆ ಇದ್ದರೆ ಸಿಟ್ಟನ್ನೇ ನುಂಗು. ಚಿನ್ನ ಬಡಿದಷ್ಟು ಅಪರಂಜಿಯಾಗುತ್ತೆ. ಮನುಷ್ಯ ಜೀವನದಲ್ಲಿ ಪೆಟ್ಟು ತಿಂದಷ್ಟು ಮಾನಸಿಕವಾಗಿ ಗಟ್ಟಿಯಾಗುತ್ತಾ ಹೋಗುತ್ತಾನೆ. 100 ಬಾಗಿಲನ್ನು ಮುಚ್ಚಿದರೂ ದೇವರು ಬೆಳಕನ್ನು ತೋರುವ ಒಂದು ಮಾರ್ಗವನ್ನು ಇಟ್ಟೇ ಇರುತ್ತಾನೆ. ಪ್ರಪಂಚದಲ್ಲಿ ಅತಿ ದುಬಾರಿಯಾದ, ಹಣಕ್ಕೂ ಸಿಗದ ಏನಾದರೂ ಒಂದು ಇದೆ ಎಂದರೆ ಅದು ನೆಮ್ಮದಿ. ನೆಮ್ಮದಿ ಇದ್ದವರು ಮಾತ್ರ ಅತಿ ಶ್ರೀಮಂತರು ಹಾಗೂ ಅದೃಷ್ಟವಂತರು. ಪ್ರಯತ್ನವನ್ನು ಎಂದಿಗೂ ನಿಲ್ಲಿಸಬೇಡಿ, ಭರವಸೆಯನ್ನು ಯಾವತ್ತೂ ಕಳೆದುಕೊಳ್ಳಬೇಡಿ. ಒಳ್ಳೆಯ ದಿನ ಬಂದೇ ಬರುತ್ತದೆ, ಕಾಯುವ ತಾಳ್ಮೆ ಇರಬೇಕು ಅಷ್ಟೇ. ಆಗಿ ಹೋದ ಕ್ಷಣಗಳ ಬಗ್ಗೆ ಚಿಂತಿಸಬೇಡಿ, ಅದು ಕಂಬನಿ ತರುತ್ತದೆ. ಮುಂದೆ ಆಗುವ ಕ್ಷಣಗಳ ಬಗ್ಗೆ ಚಿಂತಿಸಬೇಡಿ, ಅದು ಗಾಬರಿ ತರುತ್ತದೆ. ಇಂದಿನ ಕ್ಷಣವನ್ನು ಖುಷಿಯಿಂದ ಜೀವಿಸಿ, ಅದು ಉಲ್ಲಾಸ ತರುತ್ತದೆ. ಈ 4 ವಿಷಯಗಳಿಗೆ ಯಾವತ್ತೂ ನಾಚಿಕೆ ಪಡಬೇಡಿ. ಹಳೆಯ ಬಟ್ಟೆಗಳು, ಬಡ ಸ್ನೇಹಿತರು, ವಯಸ್ಸಾದ ಪೋಷಕರು ಹಾಗೂ ಸರಳ ಜೀವನ. ಹಾಲಿನ ಆಯಸ್ಸು 1 ದಿನ, ಮೊಸರಿನ ಆಯಸ್ಸು 2 ದಿನ. ಬೆಣ್ಣೆಯ ಆಯಸ್ಸು 3 ದಿನ, ಆದರೆ ತುಪ್ಪ ದೀರ್ಘಾಯಸ್ಸು ಹೊಂದಿದೆ. 1 ದಿನ ಹಾಳಾಗುವ ಹಾಲಿನಲ್ಲಿ ಚಿರಕಾಲ ಉಳಿಯುವ ತುಪ್ಪ ಅಡಗಿದೆ. ಹಾಗೆ ನಮ್ಮಲ್ಲಿ ಅನಂತ ಶಕ್ತಿಗಳು ಅಡಗಿವೆ. ಅದಕ್ಕೆ ಸ್ವಲ್ಪ ಜ್ಞಾನ ಮತ್ತು ಆಲೋಚನಾ ಶಕ್ತಿಯನ್ನು ಜೊತೆಗೂಡಿಸಿದರೆ ಉತ್ತಮ ವ್ಯಕ್ತಿ ಹಾಗೂ ಶಕ್ತಿಯಾಗಿ ಮೂಡಬಹುದು. ಅಗತ್ಯಗಳನ್ನು ಮೀರಿ ಬದುಕುವಾಗ ಜೀವನದಲ್ಲಿ ಸಣ್ಣ ಸಣ್ಣ ಖುಷಿಯನ್ನು ಅನುಭವಿಸುವುದನ್ನು ಕಲಿತಾಗಲೇ ಜೀವನ ಸುಂದರವಾಗಿ ಕಾಣುವುದು. ಮಾತಾಡಿದಂತೆ ಜೀವಿಸಲು ಆಗೋದಿಲ್ಲ, ಬರೆದಿಟ್ಟಂತೆ ಬದುಕಲು ಆಗೋದಿಲ್ಲ. ನಮ್ಮಿಂದ ಇನ್ನೊಬ್ಬರಿಗೆ ತೊಂದರೆಯಾಗದಂತೆ ಬದುಕಿದರೆ ಸಾಕು, ಅದೇ ಸಂತೃಪ್ತ ಬದುಕು.